ಸ್ಟಾರ್ಟಿಂಗು ಸ್ವಲ್ಪ ದೂರ ಹಿಂಗೆ ಮುಟ್ಟೋದು ಏನು ಅನ್ಕೋತಿರೋ ಅಂತ ಅನ್ಕೊಂಡಿದ್ದೆ ಸ್ಟಾರ್ಟಿಂಗು. ಪರವಾಗಿಲ್ಲ ಎಂಜಾಯ್ ಮಾಡಿ ಅಂದ್ರೆ ಇದರಲ್ಲಿ ಏನ್ ಡೈಲಾಗ್ ಬಾಡೂಟ ಅಲ್ಲಿ ಉಪ್ಪಿದೆ, ಉಪ್ಪಿನಕಾಯಿ ಇದೆ, ಸ್ವೀಟ್ ಇದೆ, ಅನ್ನ ಇದೆ, ಒಂದೊಳ್ಳೆ ಸಾರಿದೆ, ಆಮೇಲೆ ಮೊಸರನ್ನ, ಮಜ್ಜಿಗೆ ಅನ್ನ ಅದೆಲ್ಲ ಇದೆ. ಬಾಡೂಟದಲ್ಲಿ ಬಾಡು ಅಂತ ಬಿಟ್ಟು ಉಳಿದಿದ್ದೆಲ್ಲ ಅಂದ್ರೆ ಐ ಮೀನ್ ಚೂರ ಮ್ಯಾರೇಜ್ ಆಗುವ ಅನ್ನೋದೊಂದು ಸೀನ್ ಇದೆ. ಅದೊಂಥರ ತುಂಬ ಇನ್ವಾಲ್ವ್ಮೆಂಟ್ ಆಗಿ ಇವ್ರನ್ನ ಒಂಥರ ಭಾಳ ಖುಷಿಯಾಗಿ ಆ ಡೈಲಾಗ್ನ ಎಂಜಾಯ್ ಮಾಡಿ ಮೌನ ಅವ್ರನ್ನ ಹತ್ರದಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿರುವಂಥ ಸೀನು. ರೈ ಅದು ಟೇಕ್ ಮೇಲೆ ಟೇಕ್ ತಗೊಂಡು ಮಾಡಿದ್ದೀನಿ, ಚೆನ್ನಾಗಿ ಬರಬೇಕು ಅಂತ, ಚಾನ್ಸ್ ಸಿಕ್ತಾಗ ಅಂತ ಅಲ್ಲ. ಅಂದ್ರೆ ಸ್ಟಾರ್ಟಿಂಗು ಸ್ವಲ್ಪ ದೂರ ಹಿಂಗೆ ಮುಟ್ಟೋದು ಏನು ಅನ್ಕೋತಿರೋ ಅಂತ ಅನ್ಕೊಂಡಿದ್ದೆ ಸ್ಟಾರ್ಟಿಂಗು. ಪರವಾಗಿಲ್ಲ ಎಂಜಾಯ್ ಮಾಡಿ ಅಂದ್ರೆ ಇದರಲ್ಲಿ ಏನ್ ಡೈಲಾಗ್ ರಾಗಿ ರೊಟ್ಟಿ ಮೇಲೆ ಅಕ್ಕಿ ಚಟ್ನಿ ತರ ಒಂಥರ ಕಾಯಿ ಚಟ್ನಿ ತರ ಕಾಣ್ತೀವಿ. ಒಳ್ಳೆ ರಾಗಿ ರೊಟ್ಟಿ ಮೇಲೆ ಹುಚ್ಚಲ್ ಚಟ್ನಿ, ಹುಚ್ಚಲ್ ಚಟ್ನಿ ಹಂಗಣ ಆಗುತ್ತೆ. ಕಾಯಿ ಚಟ್ನಿ, ರಾಗಿ ರೊಟ್ಟಿ. ಓ ನೀನ್ ರಾಗಿ ಹೊರತೂರು ಅವ್ರ ಸ್ಟೈಲಲ್ಲಿ ಪ್ರಪೋಸ್ ಮಾಡ್ಬೇಕನ್ನ ವಾಪಸ್ ಅಂತೂ ನೋಡಿದ್ರೆ ಹತ್ತು ಬಿಡ್ತಾರೆ. ಈಗ ಲವ್ಗಳು ಆಗಲ್ಲ ನೋಡಿ ಮೇಡಮ್. ನಾನು ನಿಮ್ಮನ್ನ ಆ್ಯಕ್ಚುಲಿ ಅಲ್ಲಿ ಇಲ್ಲಿ ನೋಡಿದ್ದೀನಿ, ಝೂಮ್ ಟಿ ವಿ ಅಲ್ಲ ಅಥವಾ ಕಲರ್ಸ್ ಕನ್ನಡದಲ್ಲಿ ನೋಡಿದ್ದೀನಿ. ನೀನ್ ಕರೆದ್ರೆ ಕೋಳಿ ಬರ್ಬೋದು, ಹುಲಿ ಬರಲ್ಲ. ಹೌದು, ನೀನ್ ಕರೆದ್ರೆ ಕೋಳಿ ಬರ್ಬೋದು, ಹುಲಿ ಬರಲ್ಲ. ಸದ್ಯ ಕುಲದಲ್ಲಿ ಕೀಳ್ ಯಾವುದೋ ಸಿನಿಮಾದ ನಾಯಕಿ ಮೌನ ಗುಡ್ಡೆ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ, ವೆಲ್ಕಮ್ ಟು ಮೈ ಶೋ. ನಮಸ್ತೆ. ಹೇಗಿದ್ದೀರಾ? ನಾವು ಸೂಪರ್, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಂಡ್ ಕುಲದಲ್ಲಿ ಕೀಳ್ ಯಾವುದು ಅಂದ ತಕ್ಷಣ ನೀವೇನ್ ಹೇಳ್ತೀರಿ? ಕುಲದಲ್ಲೇ ಕೀಳು ಯಾವುದು ಅಂದ ತಕ್ಷಣ ಒಂದು ಅದ್ಭುತವಾದ ಬಾಡೂಟ. ಅಲ್ಲಿ ಉಪ್ಪಿದೆ, ಉಪ್ಪಿನಕಾಯಿ ಇದೆ, ಸ್ವೀಟ್ ಇದೆ, ಅನ್ನ ಇದೆ, ಒಂದೊಳ್ಳೆ ಸಾರಿದೆ, ಆಮೇಲೆ ಮೊಸರನ್ನ, ಮಜ್ಜಿಗೆ ಅನ್ನ ಅದೆಲ್ಲ ಇದೆ. ಬಾಡೂಟದಲ್ಲಿ ಬಾಡು ಅಂತ ಬಿಟ್ಟು ಉಳಿದಿದ್ದೆಲ್ಲ ಅಂದ್ರೆ ಐ ಮೀನ್ ಊಟ, ಒಳ್ಳೆ ಊಟ ಇದೆ. ಮೊಸರು ಬಜ್ಜಿ ಇರುತ್ತೆ. ಹೌದು, ಅಂದ್ರೆ ಏನ್ ಗೊತ್ತಾ, ಬಾಡೂಟ ಅಂದ ತಕ್ಷಣ ಅವರು ತಲೆ ಮಾಂಸ, ಮಟನ್ ಬರ್ಬೇಕು, ಅದೆಲ್ಲ ಇರುತ್ತೆ. ಆದ್ರೆ ಏನು ಅಂದ್ರೆ ನಾನ್ ವೆಜ್ ತಿನ್ನೋರ್ಗೆ ಎರಡೂ ಆಗುತ್ತೆ ಅಲ್ವಾ. ಬಾಯ್ಲ್ಡ್ ಎಗ್ ಇರುತ್ತೆ, ಬಾಯ್ಲ್ಡ್ ಎಗ್ ಇರುತ್ತೆ, ಒಳ್ಳೆ ಬಜ್ಜಿ ಇರುತ್ತೆ, ಪೂರಿ ಇರುತ್ತೆ, ನಲ್ಲಿ ಮೊಳೆ ಇರುತ್ತೆ, ಫಿಶ್ ಫ್ರೈ ಇರುತ್ತೆ, ಪ್ರಾನ್ಸ್ ಇರುತ್ತೆ, ಪ್ಲೀಸ್ ನೀವು ಲೆಗ್ ಪೀಸ್ ಇರುತ್ತೆ. ಇದನ್ನ ಹೇಳ್ಬೇಕು ಬಾಡೂಟ ಅಂತ ಸಾರಿ ಹೇಳ್ಬಿಟ್ಟು. ಬಾಡೂಟ. ನೀನು ಉಪ್ಪು, ಉಪ್ಪಿನಕಾಯಿ, ಹಪ್ಪಳ, ಕೋಸಂಬರಿ ಅಂತ ಹೇಳ್ಕೊಂಡು ಅದಕ್ಕೇನ್ ಹೇಳ್ತಾರೆ, ಒಳ್ಳೆ ಊಟ ಇದೆ, ಒಳ್ಳೆ ಹಬ್ಬದ ಊಟ. ಒಳ್ಳೆ ಹಬ್ಬದ ಊಟ. ಓಕೆ, ಸೊ ನೀವು ಕೂಡ ಮನು ಅವ್ರ ರೀತಿನೇ ಮನೆ ಮಾತಾಗಿದ್ದೀರಿ, ಒಳ್ಳೆ ಹೆಸರು ಮಾಡಿದಿರಿ. ಈಗ ಈ ಸಿನಿಮಾದಲ್ಲಿ ಮೊದಲನೇ ಬಾರಿ ನಾಯಕಿಯಾಗಿ ಎಂಟ್ರಿ ಆಗ್ತಾ ಇರೋದು, ಎಷ್ಟು ಖುಷಿ ಇದೆ ನಿಮ್ಗೂ ಕೂಡ? ಈ ಸಿನಿಮಾ ಎಷ್ಟು ಸ್ಪೆಷಲ್ ಅನ್ಸುತ್ತೆ? ಫಸ್ಟ್ ಸಿನಿಮಾ ಎಲ್ರಿಗೂ ಸ್ಪೆಷಲ್. ಎಸ್, ಅದರಲ್ಲೂ ನಾನು ಇವಾಗ ನನ್ನ ಇಷ್ಟ ಅಂದರೆ ನನಗೊಂದು ಇಷ್ಟ ಇತ್ತು ಈ ಥರನೇ ಎಂಟ್ರಿ ಕೊಡಬೇಕು ಅಂತ. ಯಾಕಂದರೆ ಗ್ಲಾಮರಸ್ ಅದು ಇದೆಲ್ಲ ಮಾಡಿಬಿಟ್ಟಿದ್ದೀವಿ ಆಲ್ರೆಡಿ. ಸೊ ಇವಾಗ ಏನೋ ಡಿಫ್ರೆಂಟಾಗಿ ಜನಕ್ಕೂ ಡಿಫ್ರೆಂಟ್ ಕೇಳ್ತಾರೆ, ಬಿಕಾಸ್ ಯಾವಾಗಲೂ ಒಂದೇ ಥರ ನೋಡೋಕೆ ಅವರು ಇಷ್ಟಪಡಲ್ಲ. ಸೊ ಈ ಪಾತ್ರ ನನಗೆ ಖುಷಿ ಕೊಟ್ಟಿದೆ. ಅಂದರೆ ತುಂಬ ವೇಟೇಜ್ ಇರೋ ಪಾತ್ರನೇ, ಎಲ್ರ ಜೊತೆ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಸಿನಿಮಾ ಮಾಡಿದ್ದೀನಿ. ಸೊ ನಾಡಿದ್ದೇನು ರಿಲೀಸ್ ಆಗುತ್ತೆ, ಅವಾಗ ಅಲ್ಲಿವರೆಗೂ ಮನ್ಸಲ್ಲಿ ಅದೇನೋ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ. ಈವನ್ ಟ್ರೇಲರ್ ಮೊನ್ನೆ ಹಾಕೋಗ್ಲೂ ನನ್ನ ಕಣ್ಣೆಲ್ಲ ಅಂದರೆ ನೀರು ತುಂಬ್ಕೊಂಡ್ಬಿಡ್ತಂದ್ರೆ, ಬಿಕಾಸ್ ಫಸ್ಟ್ ಟೈಮ್ ಈ ಥರ ಏನೋ ಒಂದು ದೊಡ್ಡದಾಗಿರಲಿ ಚಿಕ್ಕದಾಗಲಿ ವಾಟ್ ಎವರ್, ಬಟ್ ನಾವೇನೋ ಮಾಡ್ತಾ ಇದ್ದೀವಿ ಅಂದಾಗಲ ಅದು ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಸೊ ಅದು ನನಗಿದೆ, ಅದಿದೆ, ಸಿಕ್ಕಿದೆ. ಓಕೆ, ನೀವು ಹೇಳಿದ್ರು ಫುಲ್ ಎಂಜಾಯ್ ಮಾಡ್ಕೊಂಡು ಖುಷಿಯಾಗಿ ಮಾಡಿದೀವಿ ಅಂತ. ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಾನು ನಿಜವಲ್ಲೂ ನೆನ್ಪು ಮಾಡ್ಕೊಳ್ತೀನಿ, ಅದು ಪದೇ ನೆನಪಾಗುತ್ತೆ ಅನ್ನೋದಾದ್ರೆ ಯಾವುದು? ಎಂಜಾಯ್ ಮಾಡಿರೋದ ಇಲ್ಲ ಮಾಮೂಲಿ ಬೇಜಾರಾಗಿರೋದ? ನಮ್ಮ ಲೈಫಲ್ಲಿ ಬೇಜಾರಾಗಿರೋದು ಯಾವುದೂ ಇಲ್ಲ, ಸೆಟ್ಟಲ್ಲೂ ಇಲ್ಲ. ಅಲ್ಲ ಸೆಟ್ಟಲ್ಲಿ ಎಂಜಾಯ್ ಮಾಡ್ಕೊಂಡು ಅಂತ ಹೇಳಿದಾಗ ನೀವು ಖುಷಿಯಾಗಿರೋದು ಹೇಳಿ. ಅದು ರಿವೀಲ್ ಮಾಡಂಗಿಲ್ಲ, ಅದು ಚೂರ ಮ್ಯಾರೇಜ್ ಏನ್ ತೊಂದ್ರೆ ಇಲ್ಲ, ಎಕ್ಸ್ಕ್ಲೂಸಿವ್ ಆಗಿ ನೀವು ಹೇಳ್ಬೋದು. ಬಿಕಾಸ್ 23 ಎಲ್ಲ ನೋಡ್ತಾರೆ, ಎಲ್ಲ ನೋಡಿದ ನಂತರ ನೀವು ಇಲ್ಲ ಅದು ಅವತ್ತು ನೋಡಿದ್ರೆ ಚೆನ್ನಾಗಿರುತ್ತೆ. ಚೂರ ಮ್ಯಾರೇಜ್ ಆಗುವ ಅನ್ನೋದೊಂದು ಸೀನ್ ಇದೆ. ಅದೊಂಥರ ತುಂಬ ಇನ್ವಾಲ್ವ್ಮೆಂಟ್ ಆಗಿ ಇವ್ರನ್ನ ಒಂಥರ ಭಾಳ ಖುಷಿಯಾಗಿ ಆ ಡೈಲಾಗ್ನ ಎಂಜಾಯ್ ಮಾಡಿ ಮೌನ ಅವ್ರನ್ನ ಹತ್ರದಿಂದ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿರುವಂಥ ಸೀನು. ನೀವು ಎಂಜಾಯ್ ಮಾಡ್ಕೊಂಡು ರೈ
ಅದು ಟೇಕ್ ಮೇಲೆ ಟೇಕ್ ತಗೊಂಡು ಮಾಡಿದ್ದೀನಿ, ಅದು ಚೆನ್ನಾಗಿ ಬರಬೇಕು ಅಂತ, ಚಾನ್ಸ್ ಸಿಕ್ತಾಗ ಅಂತ ಅಲ್ಲ. ಅಂದರೆ ನಾವಿಬ್ರು ಅಲ್ಲಿ ಎಂಜಾಯ್ ಮಾಡಿದರೆ ಸ್ಕ್ರೀನಲ್ಲಿ ನೋಡೋರು ಎಂಜಾಯ್ ಮಾಡ್ತಾರೆ, ನಾವು ಹಿಂಗೆ ಡಿಸ್ಟೆನ್ಸಲ್ಲೆಲ್ಲ ಮೇಂಟೈನ್ ಮಾಡಿಸೋಲ್ಲ, ನಚ್ಚು ಎಲ್ಲ ಮಾಡಿದ್ದೀನಿ. ತುಂಬಾ ಭಯ ಪಡ್ತಾ ಇದ್ರು ಮನು ಅವರು. ನಾನಿದೆ ಮತ್ತೆ ಆರ್ಟಿಸ್ಟ್ ಆದ್ಮೇಲೆ ಅದೆಲ್ಲ ಇರಲ್ಲ, ನೀವು ಭಯ ಪಡ್ಕೋಬೇಡಿ ಅಂತ. ಅವರಿಗೆ ಭಯ ಇರಲ್ಲ. ಅಲ್ಲ ಈ ಪಾಪ ಭಯ ಪಡ್ಕೊಬೇಡಿ ಅಂತ ಹೇಳಿವ್ರೆ ಮುಂಚೆ ಸ್ಟಾರ್ಟಿಂಗು. ಇಲ್ಲ, ಮನು ಅವ್ರ ವೈಫ್ ಹೇಳಿ ಕಳ್ಸಿರ್ತಾರೆ ಏನಂತ ಡಿಸ್ಟೆನ್ಸ್ ಮೇಂಟೈನ್ ಮಾಡುವ. ಏನಿಲ್ಲ, ನಾವು ಆ ಥರದ್ದೇನಿಲ್ಲ. ನಾನು ಸ್ಟಾರ್ಟಿಂಗು ಸ್ವಲ್ಪ ದೂರ ಹಿಂಗೆ ಮುಟ್ಟೋದು, ಏನು ಅನ್ಕೋತಿರೋ ಅಂತ ಅನ್ಕೊಂಡಿದ್ದೆ ಸ್ಟಾರ್ಟಿಂಗು. ಪರವಾಗಿಲ್ಲ ಎಂಜಾಯ್ ಮಾಡಿ ಅಂದರೆ ಇದರಲ್ಲಿ ಏನು ಡೈಲಾಗ್ ಕೊಟ್ಟಾರೋ ಅದನ್ನ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಮಾಡೋಣ ಅಂತ ಅಂದ್ರು. ಅದಕ್ಕೆ ನಾನು ಆಗ ನಾವೇನಲ್ಲಿ ಫೀಲ್ ಕಂಫರ್ಟಬಲ್ ಅಂತ ಹೇಳಿರ್ತಾಳೆ ಹುಡುಗಿ. ಬಟ್ ಎಲ್ಲೂ ಕೂಡ ಒಂಚೂರು ಡಿಸ್ಟೆನ್ಸಲ್ಲಿರಿ, ಅಯ್ಯೋ ಹಂಗೆಲ್ಲ ಮುಟ್ಬೇಡಿ ಆ ಥರದ್ದಿಲ್ಲ. ಸೀನಿಗೆ ಏನು ಬೇಕು ಆ ಥರಕ್ಕೆ ತುಂಬ ಜಾಲಿಯಾಗಿ ತುಂಬ ಇನ್ವಾಲ್ವ್ಮೆಂಟ್ ಆಗಿ ಆ್ಯಕ್ಟ್ ಮಾಡಿದ್ವಿ. ಸ್ಕ್ರೀನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದು ನೋಡಿದಾಗ ಒಂದು ನಿಜವಾಗ್ಲೂ ಒಂಥರ ನಾನೇ ಹೇಳ್ಬೋದು, ನಾನು ಯಾವಾಗಲೂ ಚೆನ್ನಾಗಿರಲ್ಲ, ಆದರೂ ನಾನು ಆಡಿಯನ್ಸಾಗಿ ಹೇಳ್ತೀನಿ ಕ್ಯೂಟಾಗಿ ಮುದ್ದಾಗಿದೆ. ಇವ್ರು ಚೆನ್ನಾಗವ್ರೆ ಅನ್ನೋದು ಹೇಳಂಗೆ ಇಲ್ಲ, ಅದು ಆ್ಯಕ್ಚುಲಿ ಚೆನ್ನಾಗವ್ರೆ. ಅದೇ ನಾವು ಒಂಥರ ಈ ಮೊನ್ನೆ ಹೇಳಿದ್ನಲ್ಲ ರಾಗಿ ರೊಟ್ಟಿ ಮೇಲೆ ಅಕ್ಕಿ ಚಟ್ನಿ ಥರ ಒಂಥರ ಕಾಯಿ ಚಟ್ನಿ ಥರ ಕಾಣ್ತೀವಿ. ಒಳ್ಳೆ ರಾಗಿ ರೊಟ್ಟಿ ಮೇಲೆ ಉಚ್ಚಲ್ ಚಟ್ನಿ. ಹುಚ್ಚಲ್ ಚಟ್ನಿ ಹಂಗಣ ಆಗುತ್ತೆ, ಕಾಯಿ ಚಟ್ನಿ, ನಾನು ರಾಗಿ ರೊಟ್ಟಿ. ಓ, ನೀನ್ ರಾಗಿ ರೊಟ್ಟಿ. ಹಂಗೆ ಆ ಕಾನ್ಸೆಪ್ಟ್ ಅಲ್ಲ, ರುಚಿಗೆ ನಾನು ಹೇಳಿದ್ದೆ. ರುಚಿ ಇಲ್ಲ, ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ, ಇಲ್ಲಿ ರುಚಿ ಶುಚಿ ಎಲ್ಲ ಇದೆ. ದೋಸೆಗೆ ಕಾಯಿ ಚಟ್ನಿ. ಅವ್ರ ನಗುನೇ ಲೈಫಲ್ಲಿ ನನ್ನ ಜೀವನದಲ್ಲಿ ಬದುಕಿಸಿರೋದು. ಹೌದು, ಆಯ್ತು ಬಿಡಿ, ಮನೇಲಿ ನೋಡ್ಕೊಳ್ಳಿ. ಎಳ್ಳು ಅಕ್ಕಿ ಅನ್ಕೊಳ್ಳೋಣ ಅಲ್ವಾ, ಎಳ್ಳು ಅಕ್ಕಿ ಅನ್ಕೊಳ್ಳೋಣ ಅಲ್ವಾ. ಸೊ ಸರ್ ಹೇಳ್ತಾ ಇದ್ರು ಒಂದಷ್ಟು ಎಂಜಾಯ್ ಮಾಡ್ಕೊಂಡು ಇವರಂತೂ ಸೀನ್ಸ್ ಮಾಡಿದ್ದಾರೆ. ಆ್ಯಂಡ್ ನೀವು ಹೇಳಿ ಸರ್, ಈಗೊಂದು ಸಿನಿಮಾ ಅಂತ ಬಂದಾಗ ನೀವೆಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ ಅಂತ ಗೊತ್ತಾಯಿತು. ಆ್ಯಂಡ್ ಈ ಸಿನಿಮಾದ ಒಂದು ವ್ಯಾಲ್ಯೂ ಅಂತ ನಾವು ಮಾತಾಡಿದಾಗ ಯಾವ ವಿಚಾರ ತುಂಬ ವ್ಯಾಲ್ಯೂ ಇದೆ ಈ ಸಿನಿಮಾದಲ್ಲಿ ಅಂತ ನಿಮ್ಗೆ ಅನ್ಸುತ್ತೆ? ಅಂದರೆ ನನಗೆ ಹೇಗೆ ಹೇಳಬೇಕು ನಿಮ್ಮ ಪ್ರಶ್ನೆಗೆ, ಒಂಥರ ನಾನು ತಲೆ ತಿರುಗುವಂಥ ಪ್ರಶ್ನೆಗಳು ಕೇಳ್ತೀರಾ. ಅಂದರೆ ಯಾವ ವಿಚಾರದ ಬಗ್ಗೆ ವ್ಯಾಲ್ಯೂ ಇದೆ ಅಂತ ಹೇಗೆ ಹೇಳಲಿ ನಾನು, ಅಲ್ವಾ? ಒಳ್ಳೆ ಕಥೆ ಮಾಡಿದ್ದಾರೆ, ಪ್ರೇಕ್ಷಕನ್ನ ಸೀಟು ತುದಿನಲ್ಲಿ ಕೂರಿಸುತ್ತೆ. ಡೈರೆಕ್ಟ್ರು ಭಾಳ ಕಷ್ಟಪಟ್ಟು ಶಾರ್ಟ್ ತೆಗೆದಿದ್ದಾರೆ. ಅಣ್ಣ ಇನ್ನೂ ಒಂಚೂರು ಏನೋ ಬೇಕು ಅನ್ನೋರು. ಈಗ ಚಿತ್ರಾನ್ನ ತಿಂತಾ ಇರ್ತೀವಿ, ಉಪ್ಪು ಕಮ್ಮಿ ಇತ್ತು ಅಂದ್ರೆ ಉಪ್ಪು ಹಾಕ್ಕೊಂಡು ತಿಂತೀವಿ ಅಲ್ವಾ. ನಾನು ಆ್ಯಕ್ಟ್ ಮಾಡ್ತಿರ್ಬೇಕಾದ್ರೆ ಅಣ್ಣ ಇನ್ನೂ ಏನೋ ಬೇಕು ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಏನೋ ಡೈಲಾಗ್ ಕೊಟ್ಟರು, ಏನೋ ಒಂದು ಹೇಳ್ತಿದ್ದೆ ಅಷ್ಟೇ, ನಂಗೆ ಸಾಲಲ್ಲ, ಇನ್ನೂ ಒಂಚೂರು ಬೇಕು ಅಂತ ಹೇಳ್ಕೊಡೋರು. ಅದು ನಂಗೆ ಅರ್ಥ ಆಗಲಿಲ್ಲ, ಇನ್ನೂ ಒಂಚೂರು ಏನು ಬೇಕು ಅನ್ನೋದು ನಂಗೆ ಅರ್ಥ ಆಗಲಿಲ್ಲ ಅಲ್ವಾ. ಅಲ್ಲ ಹಾಗಲ್ಲ, ಬಟ್ ಡೈರೆಕ್ಟರ್ಗಳು ಆ ಥರ ಹೇಳ್ತಾರೆ. ನಮ್ಮ ರಾಮನಾರಾಯಣ ಆ ರೀತಿ ಅಲ್ಲ. ನೀವು ಹಂಗಲ್ಲ, ನೀವು ಕೇಳಿದಕ್ಕಿಂತ ಹೆಚ್ಚಾಗಿ ಕೊಡ್ತೀರಿ ಅಂತ. ಇಲ್ಲ, ಅದೆಲ್ಲ ಭಾಳ ದುರಹಂಕಾರದ ಪರಮಾವಧಿ ಆಗಿಬಿಡುತ್ತೆ. ಅದು ನೀವು ಕೇಳಿದ್ದಕ್ಕೆ ನಾನು ಹೆಚ್ಚಾಗಿ ಮಾಡ್ತೀನಿ ಅಂತ ಹೇಳೋದಿದೆಯಲ್ಲ, ಅಲ್ಲಿಗೆ ಮನುಷ್ಯನ ಲೈಫ್ ಮುಗೀತು ಅಂತ ನನ್ನ ಅರ್ಥ. ಗಿಡದಿಂದ ಗಿಡ ಯಾವತ್ತೂ ದೊಡ್ಡದಿದ್ದೇ ಇರುತ್ತೆ, ನಾವು ಕಲಿಯೋದಿದ್ದೇ ಇರುತ್ತೆ. ನನ್ನ ಪ್ರಕಾರ ನೀವು ಹೇಳಿದ್ರಂಗೆ ತಿರ್ಗಾ ಟಾಪಿಕ್ ಎಲ್ಲೆಲ್ಲ ಹೊಟ್ಟೋಗುತ್ತೆ, ಅರ್ಥ ಆಯ್ತಾ? ಅದು ಕರಿಸುಬ್ಬು ಇಂಟ್ರೂ ಆಗ್ಬಿಡುತ್ತೆ. ಕುಲದಲ್ಲಿ ಕೀಳು ಯಾವುದೋ ಪ್ರಮೋಷನ್ ಆಗಬೇಕು ಅಂದರೆ ನಾನು ಅವಲೇ ಹೇಳಿದೆ, ಒಂದು ಟೋಟಲ್ ಒಳ್ಳೆ ವಿಚಾರಗಳನ್ನ ಇಟ್ಕೊಂಡು ಒಳ್ಳೆ ಸಿನಿಮಾ ಮಾಡಿದೆ. ಆ ಸಿನಿಮಾಗೆ ಬೇಕಾದಂಥ ಕಮರ್ಷಿಯಲ್ ಎಲಿಮೆಂಟ್ಸ್ ಏನು ಬೇಕು ನಿಮಗೆ? ಕಾಮಿಡಿ ಇದೆ, ಎಮೋಷನ್ ಇದೆ, ಫೈಟ್ ಇದೆ, ಅಪ್ಪ ಮಕ್ಕಳ ಸೆಂಟಿಮೆಂಟ್ ಇದೆ. ಅಪ್ಪ ಮಕ್ಕಳ ಸೆಂಟಿಮೆಂಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅನ್ನೋದೊಂದಿದೆ. ಎಷ್ಟು ವಿಕೋಪಕ್ಕೆ ತಿರುಗುತ್ತೆ ಕೆಲವು ಸತಿ ಕೆಲವು ವಿಚಾರಗಳು ಅನ್ನೋದಿದೆ. ಸೊ ಆ ರೀತಿ ವಿಚಾರಗಳನ್ನ ನಾನು ಇವಾಗ ಬಹಿರಂಗಪಡಿಸ್ತಾ ಹೋದರೆ ಚಿತ್ರಮಂದಿರಕ್ಕೆ ಯಾರೂ ಬರಲ್ಲ, ನೀನು ಬರಲ್ಲಮ್ಮ. ಅದಕ್ಕೋಸ್ಕರ ಕೆಲವು ಸ್ವಲ್ಪ ಬೂದಿ ಮುಚ್ಚಿದ ಕೆಂಡದ ಥರ ಸೀಕ್ರೆಟಾಗಿ ಇಟ್ಕೊಂಡೇ ಇರಬೇಕು. ಬಟ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ರಾಮನಾರಾಯಣನ ನಾನು ನೋಡಿರೋ ರೀತಿಯಲ್ಲಿ ಆತ ನಮ್ಮ ಸಿನಿಮಾದಲ್ಲಿ ಇದೆ ಫಸ್ಟ್ ಆ್ಯಕ್ಟ್ ಮಾಡಿದ್ದು. ಆ್ಯಸ್ ಎ ಟೆಕ್ನಿಷಿಯನ್, ಆ್ಯಸ್ ಎ ಸ್ಟುಡಿಯೋ ಓನರ್ ನಾನು ನೋಡಿದ್ದೆ. ಇದರಲ್ಲಿ ಬೇರೆ ರೀತಿ ಎಫರ್ಟ್ ಹಾಕಿದ್ದಾರೆ ಸಿನಿಮಾಗೆ, ಬೇರೆ ರೀತಿ. ಏನು ರಾತ್ರಿ 8 ಗಂಟೆ ಆದರೂ ಕತ್ಲಾಗೋಗಿರ್ತಾ ಇತ್ತು. ಮನು ಹಿಂಗೆ ಅಂದ್ಕೊಳ್ಳೋರು, ಅಂದರೆ ಮನು ಅಂದರೆ ಬಿ ಕೆ ಮನು, ಈ ಮನು ಅಲ್ಲ, ಬಿ ಕೆ ಮನು ಅಂತ ನಮ್ಮ DOP, ನಮ್ಮ ಛಾಯಾಗ್ರಾಹಕರು. ನನ್ನ ನೋಡ್ಬಿಟ್ಟು ಹಿಂಗೆ ಅನ್ನೋರು ಒಂದು ಸತಿ ನಾನು ಆ ಕಡೆ ತಿರ್ಕೊಂಡ್ಬಿಡ್ತಿದ್ದೆ. ನನಗೆ ಬೆಂಗಳೂರಿಗೆ ಬರಬೇಕು ಅರ್ಜೆಂಟು ಅನ್ನೋದು ನನಗೆ. ಎಲ್ಲಿ ರಾಮನಗರದಿಂದ ಒಂದು 20 ಕಿಲೋಮೀಟರ್ ದೂರ ಲೊಕೇಶನ್ನು. ಸೊ ರಾಮನಗರಕ್ಕೆ ಬಂದು ಆ ಟ್ರಾಫಿಕ್ಕಲ್ಲಿ ನಾನೇ ಡ್ರೈವ್ ಮಾಡಿಕೊಂಡು ಬೆಂಗಳೂರಿಗೆ ಬರಬೇಕು. ಸೊ ಕಂಟಿನ್ಯೂಸ್ ಆಗಿದ್ದರೆ ರಾಮನಗರದಲ್ಲೇ ಉಳಿತಿದ್ದೆ. ಸೊ ಒಂದು ಕಡೆ ಇದೇ ಥರ ವಾತಾವರಣ, ಮಳೆ ಬರ್ತಿರೋದು, ಲೈಟ್ ಹೋಗ್ತಿತ್ತು.
ಅದೇ ಡೈರೆಕ್ಟ್ರಿಗೆ ಅವತ್ತು ಆ ಸೀನ್ ಮುಗಿಲೇಬೇಕು, ಅದನ್ನ ಇನ್ನೊಂದು ಎರಡು ಟೇಕು ಮಾಡ್ತಾನೇ ಇರಬೇಕು, ಚೆನ್ನಾಗಿರಬೇಕು. ಯಾಕೆ ಅಲ್ಟಿಮೇಟ್ಲಿ ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು ಅಂತ. ಸರ್ ಅವರಿಬ್ಬರಿಗೂ ಆಗೋದು ಕಾನ್ವರ್ಜೇಷನ್, ಯಾರಿಗೆ, ನಮ್ಮ DOPಗೆ ಮತ್ತು ಡೈರೆಕ್ಟ್ರಿಗೆ. ಸರ್ ಇನ್ನೊಂದು ಶಾರ್ಟ್ ತೆಗೆದುಬಿಡೋಣ. ಅಂದರೆ ಯಾಕೆ ಹೇಳಕ್ಕೆ ಹೊರಟೆ ಅಂದರೆ, ಎಷ್ಟು ತುರಿಕೆ ಇದ್ದರೆ, ಪ್ಯಾಷನ್ ಇದ್ದರೆ ಸಿನಿಮಾ ಬಗ್ಗೆ ಒಬ್ಬ ಟೆಕ್ನಿಷಿಯನ್ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ. ಆತನೂ ನನಗೆ ಆಗಲ್ಲ ಅನ್ನೋದು ಯಾವತ್ತೂ ಹೇಳಲಿಲ್ಲ ಕ್ಯಾಮ್ರಾಮ್ಯಾನು. ಸೊ ಆಯ್ತು ಸರ್ ತೆಗಿತೀನಿ, ನೋಡೋಣ ಮುಂದಕ್ಕೆ ಅನ್ನೋದು. ಎಷ್ಟೋ ದಿನ ಆ ಶಾರ್ಟ್ನ ಮತ್ತೆ ಬೆಳಗ್ಗೆ ರಾತ್ರಿ ನೋಡಿ ಸರಿಯಾಗಿ ಬಂದಿಲ್ಲ ಅಂತ ಬೆಳಗ್ಗೆ ಮತ್ತೆ ರಿಪೀಟ್ ಮಾಡಿದ್ದು ಇದೆ. ಸೊ ಟೋಟಲಿ ಒಂದು ಪ್ರಾಜೆಕ್ಟ್ ಚೆನ್ನಾಗಿ ಬರಬೇಕು ಅಂದ್ಬಿಟ್ಟು ಅಷ್ಟು ಇಡೀ ತಂಡ ಕೆಲಸ ಮಾಡಿದೆ. ಚೆನ್ನಾಗಿ ಬಂದಿದೆ ಸಿನಿಮಾ. ಇವರೆಲ್ಲ ನೋಡಿದ್ದಾರೆ ಸಿನಿಮಾನ, ನಾನಂತೂ ನೋಡಿಲ್ಲ ಸಿನಿಮಾನ. ಉಪರ್ವಾಲ ಹಾಯ್ ಫಸ್ಟ್ ಶೋ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅವತ್ತು ಇನ್ನೆಲ್ಲಿರ್ತೀನೋ ಏನು ಮಾಡ್ತೀನೋ ಗೊತ್ತಿಲ್ಲ, ಮಾಡಬೇಡಿ 23 ಫಸ್ಟ್ ಡೇ ಏನು ಮಾಡ್ತೀನೋ ಗೊತ್ತಿಲ್ಲ. ಯಾರನ್ನೂ ಬಿಡ್ತಾ ಇಲ್ವಲ್ಲ ಸರ್, ಎಲ್ಲರೂ ಅವತ್ತು ಕೂರಿಸ್ತಾರೆ. ಮೋಸ್ಟ್ಲಿ ಜಾಗ ಇರಲ್ವೇನೋ, ನೋಡೋಣ ಏನಾಗುತ್ತೆ ನೋಡೋಣ. ಸತ್ಯ ನೀವು ಹೇಳಿ. ಆದ್ರೆ ಖುಷಿ ಆಗುತ್ತೆ ಹಂಗೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಆಗುತ್ತೆ, ಮಾಡಬೇಕು ಅನ್ನೋದಿರಲ್ಲ, ಅದೇ ಆಗುತ್ತೆ. ಅದೇ ಆತ ಒಂದು ಪ್ರಾಮಿಸ್ ಮಾಡಬೇಕು. ಚಿತ್ರದಲ್ಲಿ ನಟಿಸಿರುವಂಥ ಎಲ್ಲ ಕಲಾವಿದನು ಅವತ್ತಲ್ಲಿ ಕೂರಿಸ್ತೀನಿ ಅಂತ ಹೇಳಿದ್ರು. ಈಗ ಕೂರಿಸ್ಬೇಕು ಪ್ರತಿಯೊಬ್ಬ ಕಲಾವಿದನು, ಅದು ಎಷ್ಟೇ ಚಿಕ್ಕ ಕಲಾವಿದ ಆಗಿರಲಿ ದೊಡ್ಡ ಕಲಾವಿದ. ಹಂಗಿದ್ರೆ ನಾನು ಪೂರ್ತಿ ಇವನ ಜೊತೆ ಕೂತ್ಕೊಂಡು ಸಿನಿಮಾ ಆಯ್ತು, ಬನ್ನಿ. ಇಲ್ಲ ನಾನು ಈಚೆ ಹೋಗ್ತೀನಿ. ಗ್ಯಾರಂಟಿ ಇದೆ. ಸೂಪರ್, ಎಷ್ಟು ಒಳ್ಳೆ ಕಮಿಟ್ಮೆಂಟ್ ತಗೊಂಡ್ರು ನೋಡಿ. ರೆಕಾರ್ಡ್ ಆಗಿದೆ. ಎಲ್ಲ ಆರ್ಟಿಸ್ಟು ಬರಬೇಕು, ಎಲ್ಲ ಆರ್ಟಿಸ್ಟು. ಓಕೆ, ಟ್ರೈ ಮಾಡಿ. ಎಲ್ಲ ಆರ್ಟಿಸ್ಟು ಥಿಯೇಟ್ರಲ್ಲಿ ಅವತ್ತು ಫಸ್ಟ್ ಶೋ ಅಲ್ಲಿದ್ದರೆ ಅದ್ರ ಹಬ್ಬನೇ ಬೇರೆ ನಿಜವಾಗ್ಲೂ ಅಲ್ವಾ. ನೋಡಿ ಎಷ್ಟೋ ಸಿನಿಮಾಗಳು ಬರ್ತವೆ ಹೋಗ್ತವೆ, ಇಂಥ ಸಿನಿಮಾ ಬಂದಿತ್ತಾ ಅಂತ ಕ್ವೆಶನ್ ಮಾಡ್ತಾರೆ ಟೈಟಲ್ ಹೇಳಿದಾಗ. ಬಟ್ ನಿಮ್ಮ ಸಿನಿಮಾ ಹಾಗಲ್ಲ, ಟೈಟಲ್ ಮುಖಾಂತರ ಸೌಂಡ್ ಅಂತೂ ಮಾಡಿದೆ. ಸೊ ನಿಮಗೆ ಎಷ್ಟು ನರ್ವಸ್ನೆಸ್ ಇದೆ, ಹೌದು ಅಪ್ಪ ಜನ ಹೆಂಗೆ ರಿಸೀವ್ ಮಾಡ್ತಾರೋ ಏನೋ ಅಂತ. ಒಂದು ಕಡೆ ಭಯ ಇದೆ, ಇನ್ನೊಂದು ಕಡೆ ಬೇಗ ಖುಷಿ. ಒಂದು ಸಿನಿಮಾ ರಿಲೀಸ್ ಆಗೋದು ನಿಜವೂ ಒಂದು ದೊಡ್ಡ ಒಂಥರ ಯುದ್ಧ ಇದ್ದಂಗೆ. ಅದು ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ನಿಜವೂ ಒಂಥರ ಖುಷಿ, ಇನ್ನೊಂದು ಕಡೆ ಭಯ. ಹೆಂಗೆ ರಿಸೀವ್ ಮಾಡ್ಕೋತಾರೆ ಅನ್ನೋದಕ್ಕಿಂತ ಜನ ನೋಡಿ ಹೊರಗಡೆ ಮೌತ್ ಪಬ್ಲಿಸಿಟಿ ಆದ್ರೇ ಇವತ್ತು ಸಿನಿಮಾ ಬರೋದು. ಒಂದು 5 ಜನ ಬಂದವರು ನಾಳೆ 50 ಜನ ಕೇಳಿ, 50 ಜನ 100 ಕೇಳಿ, 100,000 ಇಲ್ಲಿ 1,000 ಲಕ್ಷ ಆಗ್ಬೇಕು. ಅದು ಹಂಗಾದ್ರೆ ಯಾರೋ 5 ಜನ ನೋಡಿ ನಮ್ಗನ್ಸಿದ ಪ್ರಕಾರ ಎಲ್ಲರಿಗೂ ಇಷ್ಟ ಆಗೋಂಥ ಸಿನಿಮಾನೇ ಮಾಡಿದ್ವಿ. ನಾವು ಎತ್ತರಿಗೆ ಹೆಗ್ಣೆ ಮುತ್ತಪ್ಪ ನಾವು ಯಾವ್ದು ಅದು ಹೇಳ್ಕೊಳ್ಳೋದು ಬೇರೆ. ಬಟ್ ನಾನೊಬ್ಬ ಆಡಿಯನ್ಸ್ ಆಗಿ ಈ ಸಿನಿಮಾ ಎಲ್ಲರಿಗೂ ಇಷ್ಟ ಆಗೋವಂಥ ಸಿನಿಮಾ. ಹಂಗಾಗಿ ಒಂದು ನಂಬಿಕೆ, ಶುಕ್ರವಾರ ನಾನು ಕಾಯ್ತಾ ಇದ್ದೀನಿ. 100ಕ್ಕೆ 200% ಜನ ಒಪ್ಕೋತಾರೆ ಈ ಸಿನಿಮಾನ ಅನ್ನೋದು ಗ್ಯಾರಂಟಿ ಇದೆ. ಓಕೆ, ಆ್ಯಕ್ಚುಲಿ ಏನಂತಂದರೆ ನಾವು ಓಪನಿಂಗಲ್ಲೇ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ. ನಾವು ಮಾತಾಡ್ತಾ ಸರ್ ಒಳ್ಳೆ ವಿಚಾರಗಳನ್ನ ಹೇಳ್ತಿದ್ರು, ನಾವು ಹಾಗೆ ಹೋಗ್ಬಿಟ್ವಿ. ಈ ಕಡೆಗೆ ಬನ್ನಿ, ಕೇಶ ಬೆಳೆಸೋಣ ದೇಶ ಉಳಿಸೋಣ ಅಂತ. ಯಾವ ಆಯಿಲು ನಿಮ್ಮದು? ಅದು ಯಾವ ಆಯಿಲ್ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೆಸರಿಟ್ಟು ಅದು ಹೆಸರು ಏನಂತ ಏನು ಹೆಸರಿಟ್ಟಿದ್ದಾರೆ ಅವ್ರಿಗೆ ಹೆಸರೇ ಗೊತ್ತಿಲ್ಲ. ಚೆನ್ನಾಗಿದೆ. ಡೈಲಾಗ್ಸ್ಗಳು ತುಂಬಾ ಚೆನ್ನಾಗಿ, ಲೈನ್ಸ್ ಯೋಗರಾಜ್ ಭಟ್ರು ಸರ್ ಬರ್ತಿರೋದು ತುಂಬ ಚೆನ್ನಾಗಿ ಬರೆದಿದ್ದಾರೆ, ಹಾಡಿದ್ದಾರೆ. ಎಣ್ಣೆ ಅಂತ ಬಂದಾಗ ಅವರೇ ಅದರಲ್ಲಿ ಏನೇನೋ ಲೈನ್ಸ್ ಇದ್ದಾವೆ. ಬಿದ್ರು ಗುಂಡೆ, ಬಿದ್ರುಗುಂಡೆ ಹೌದು ನೋಡಿ, ನಾನು ಅವ್ರ ಬಾಯಲ್ಲಿ ಹೇಳಲಿ ಅಂತ ಇಷ್ಟೊತ್ತು ಕಾದೆ. ಸದ್ಯ ಇರ್ಲಿಲ್ಲ ಅಷ್ಟೇ. ಅದು ಲೈನ್ಸ್ ಎಲ್ಲ ಆಕ್ಚುಲಿ ಕೂದಲು ಉದ್ರೋಗ್ಬಿಟ್ಟು ಬುರುಡೆ ಆದ್ರೆ ಹೆಸರೇ ಬದಲಾಗುತ್ತೆ. ನಾನು ಎಲ್ಲ ನಾನೇ ಮಾತಾಡ್ಬಿಟ್ರೆ ಹೀರೋಯಿನ್ ಒಂದೆರಡು ಮಾತಾಡ್ಲಿ ಅಂತ ನಾನು ಆ ಎಣ್ಣೆ ಕಂಡಿದ್ದು ಅವ್ನ ತಲೆಗೆ ಹಚ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿ ಕೂದಲು ಬಿಟ್ಕೊಂಡು ಆಮೇಲೆ ಸಿನಿಮಾದಲ್ಲಿ ಅದು ಎಣ್ಣೆ ಇಟ್ಟು ನಿಮಗೆ ಕೊಡ್ಲಿಲ್ಲ ಸರ್ ಇವರು? ಕೊಡ್ಲಿಲ್ಲಮ್ಮ. ನೋಡಿ ಆ ಸಿನಿಮಾ ಹಾಡಲ್ಲೇ ಕಟ್ ಮಾಡ್ಬಿಟ್ಟಿದ್ದಾರೆ. 3 ದಿನ ಡೇಟ್ ತಗೊಂಡು ಹಾಡಲ್ಲಿ ಕಟ್ ಮಾಡಿ ನಮ್ಮನ್ನ, ಯಾಕೆಂದ್ರೆ ಮತ್ತೆ ನನ್ನ ಕೂದಲು ಬರಲ್ವಲ್ಲ. ಸೊ ಆಮೇಲೆ ಏಟ್ ಬೀಳುತ್ತೆ ಅಂತ ಅಂದ್ಬಿಟ್ಟು ಅವರವನ್ನೇ ಹಚ್ಕೊಂಡಿದ್ದಾರೆ. ನೋಡಿ ಹೀರೋನಿಗೆ ಸ್ವಲ್ಪ ಕೊಟ್ಟಿದ್ದಾರೆ, ಅವಳಿಗೆ ಕಲರ್ ಚೇಂಜ್ ಆಗ್ಬಿಟ್ಟಿದೆ. ನಿಜ, ಹಾಡಂತೂ ಸೂಪರ್ ಆಗಿ ಬಂದಿದೆ. ಅದ್ರಲ್ಲೂ ವಿಜಯ್ ಸರ್ ವಾಯ್ಸಲ್ಲಿ ಕೇಳುವಾಗ ಆಮೇಲೆ ಇವ್ರಿಗೂ ಫೀಮೇಲ್ ವಾಯ್ಸ್ದು ಇಂದು ನಾಗರಾಜ್. ಸೊ ಮನಸ್ಸು ಹಾಡ್ತದೆ, ಹಾಡು ಕೂಡ ಹಾಡ್ತಾ ಇದೆ. ಇಷ್ಟು ಚೆನ್ನಾಗಿದೆ ಹಾಡು. ನೀನು ನೋಡಿದ್ಯಾ ಅಂತೀನಿ. ನೋಡಿದ್ಯಾ ನೀನು ಹಾಡನ್ನ? ನೋಡಿದ್ದೀನಿ ಸರ್. ನಾನು ನೋಡೇ ಇಲ್ಲ, ನೋಡಿಲ್ಲ, ತೋರಿಸಿಲ್ಲ ಯಾರು. ಚೆನ್ನಾಗಿದೆ ಸರ್, ನೋಡಿ. ತೋರಿಸಿಲ್ಲ ಇದು ಮುಗಿದ್ಮೇಲೆ ಲಿಂಕ್ ಒಂದು 2 ಸತಿ ಕಳಿಸ್ತೀನಿ ನಾನು. ಅದರಲ್ಲಿ ಯಾವ್ದು ಇಷ್ಟ ಆಗುತ್ತದೆ ನೋಡ್ರಿ, ಅದೇ ಲಿಂಕ್. ಹೌದು, ಮನಸ್ಸು ಹಾಡ್ತದೆ ಹಾಡು ಬಗ್ಗೆ ಹೇಳಿ, ಯಾಕಂದ್ರೆ ತುಂಬಾ ಸೌಂಡ್ ಮಾಡ್ತದೆ ಹಾಡು ಕೂಡ. ಏನ್ ಹೇಳ್ತೀರಿ ಇಬ್ರು? ಆಕ್ಚುಲಿ ಆ ಸಾಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನನ್ನ ಫಸ್ಟ್ ಸಿನಿಮಾದ ಹಾಡು ಬಂದ್ಬಿಟ್ಟು ನಮ್ಮೂರಲ್ಲೇ ಮಾಡಿದ್ದು, ಕೊಡಗಲ್ಲೇ ಮಾಡಿದ್ದು, ಪುಷ್ಪಗಿರಿ ಬೆಟ್ಟದಲ್ಲಿ. ಪುಷ್ಪಗಿರಿ ಬೆಟ್ಟ ಮತ್ತೆ ಅದ್ರ ಸರೌಂಡಿಂಗ್ ಎಲ್ಲ ಮಾಡಿದ್ದೀವಿ.
ಅದು ಹೇಗಿತ್ತು ಅಂದ್ರೆ ಎಕ್ಸ್ಪೀರಿಯನ್ಸ್, ನನ್ನ ಸಿನಿಮಾ ಟಾಕಿ ಪೋರ್ಷನ್ ಏನಿತ್ತು ಅದು ಒಂದು ವೇಟ್ ಆದ್ರೆ ಸಾಂಗ್ ಆ ಮನಸ್ಸು ಆಡ್ತದೆ ಒಂದು ಸಾಂಗ್ ಒಂದು ವೇಟ್. ಯಾಕಂದ್ರೆ ಅಷ್ಟು ಎಫರ್ಟ್ ಹಾಕಿದೀವಿ, ಕೈ ಎಲ್ಲ ಗಾಯ ಆದ್ರೂ. ಹೌದು ಪಾಪ ಅಲ್ಲಿ ಕಾಲು ಬೇರೆ ಲೈಟಾಗಿ ಉಳ್ಕಿ ಅಂತವ್ರಿಗೆ ಬೆಟ್ಟದಲ್ಲಿ ಫುಲ್ ಬಂಡೆ ಕಲ್ಲಲ್ವಾ, ಕಲ್ಗಳೇ ಇತ್ತು, ಚಪ್ಪಲಿ ಬೇರೆ ಹಾಕೊಳ್ತಿರ್ಲಿಲ್ಲ, ಕಾಲ್ಗೆಲ್ಲ ತಾಗೋದು. ಆದ್ರೂ ಆ ಬಿಸಿಲಲ್ಲಿ ಕಷ್ಟಪಟ್ಟು ರಕ್ತ ಸುರಿಸಿ ಬೇರೆ ಸುಸಿ ಬಟ್ ಕಾಲೆಲ್ಲ ಉಳಿಕ್ಬಿಡ್ತು. ನಾನು 2 ನಿಮಿಷ ಶಾಕ್ ಆಗಿ ತಲೆ ಸುತ್ತ ಬಿದ್ಬಿಟ್ಟೆ. ಶಾರ್ಟಲ್ಲಿ ಇಷ್ಟು ಬೇಗ ರಕ್ತ ಸುರಿದಿದ್ದೆಲ್ಲ ಶಾರ್ಟಲ್ಲಿ ಕಾಣಿಸಿಲ್ಲ. ಇಲ್ಲ, ಕಾಲು ಮಾತ್ರ ಸೀರಿಯಸ್ ಆಗಿ ಹಿಂಗಾಗಿತ್ತು. ಪಾಪ ಅಳ್ತಾವ್ರ, ಕಣ್ಣೀರ್ ಲೈಟಾಗಿ ಬಂತು. ನನಗೆ ನಿಜವಾಗ್ಲೂ ಅಳು ಬಂತು. ಆದ್ರೆ ಬಿಕಾಸ್ ಆ ಪೇನ್ ಅಲ್ಲಿ ತಡ್ಕೊಳಕ್ಕೂ ಆಗಿಲ್ಲ, ಬೆಳಗಿಂದನೂ ಸ್ಟ್ರೈನ್ ಆಗ್ಬಿಟ್ಟಿದೆ. ಅರ್ಧ ಗಂಟೆ ಬೆಟ್ಟದವರೆಗೂ ಇದು ಗಾಡಿ ಬರಲ್ಲ, ನಾವೇ ಹತ್ಕೊಂಡು ಹೋಗ್ಬೇಕು ಮೇಲೆವರೆಗೂ. ಸೊ ಹೋಗಿ ಬರೋಷ್ಟಲ್ಲೇ ಅರ್ಧ ಎನರ್ಜಿ ಕೊಲಾಪ್ಸ್ ಆಗಿರ್ತಿತ್ತು. ಅವನಮ್ಮ ಕ್ಲೈಮ್ಯಾಕ್ಸ್ ಮಾಡಿದ್ರಲ್ಲ ಬೆಟ್ಟಕ್ಕೂ ನಾವೇ ಹತ್ಕೊಂಡು ಹೋಗಿದ್ದು, ಎಲ್ಲೂ ಗಾಡಿ ಬಂದಿಲ್ಲ ಬಿಡಮ್ಮ. ಅಲ್ಲೂ ಅಷ್ಟೇ, ಸಾಂಗ್ ಶೂಟಲ್ಲೂ ಅಷ್ಟೇ, ಅಲ್ಲೂ ಸಹ ಗಾಡಿ ಒಂದು ಅರ್ಧ ಗಂಟೆ ಗಾಡಿ ಬರೋದಕ್ಕೆ ಆಗ್ತಾನೂ ಇರ್ಲಿಲ್ಲ ಅಲ್ಲೆಲ್ಲ. ಆಲ್ಮೋಸ್ಟ್ ಒಂದು 3/4 ಗಂಟೆ ನಡೆಯೋದು ಆ ಥರ ಎಲ್ಲ ಆಗ್ತಾ ಇತ್ತು. ಒಂದು ವಿಶೇಷ ಹೇಳಬೇಕು ಅಂತಂದರೆ ಈ ಸಿನಿಮಾದಲ್ಲಿ ನಾನು ಈಗ ಒಂದು 5 ವರ್ಷದಿಂದ ಪಾರ್ಟ್ ಆಫ್ ದಿ ರಾಮನಗರದವನಾಗಿ ಹೋಗ್ಬಿಟ್ಟಿದ್ದೀನಿ. ನಾನು ತೋಟ ಗಿಟ ಎಲ್ಲ ಇಟ್ಕೊಂಡು ಒಂದು ಶೋಲೇನ ಒಂದು 40 ವರ್ಷಗಳ ಹಿಂದೆ ಹೇಗೆ ರಾಮನಗರದಲ್ಲಿ ತೋರಿಸಿದ್ರು, ರಾಮನಾರಾಯಣ್ಗೆ ಹೇಳಿದೆ ನಾನು, ಇದರಲ್ಲಿ ಒಂದು ಫಾರೆಸ್ಟ್ ಶೂಟ್ ಮಾಡಿದ್ದೀವಿ ನಾವು. ಫಾರೆಸ್ಟಲ್ಲಿ ಹೋಗಿ ನಿಜವಾಗ್ಲೂ ಮಾಡೋಕ್ಕಾಗ್ತಿರ್ಲಿಲ್ಲ. ನಾವು ಬಿದಿರುಬುಂಡೆ ಜನಾಂಗದ ಒಂದು ಏನು ಹಾಡಿ ಸೆಟ್ ಹಾಕಿದ್ವಲ್ಲ, ಆ ಸೆಟ್ಟು ಅದ್ಭುತವಾದಂಥ ಲೊಕೇಶನ್. ಬೆಂಗಳೂರಿಗೆ 40-50 ಕಿಲೋಮೀಟರ್ಗಳ ಹತ್ತಿರ ಇದೆ. ಅದ್ಭುತವಾದಂಥ ಲೊಕೇಶನ್ನು. ರಾಮನಗರ ಜಿಲ್ಲೆಯಲ್ಲಿ ಇಡೀ ಸಿನಿಮಾ ಒಂದು ಹಾಡುಗಳ ಚಿತ್ರೀಕರಣ ಬೇರೆ ಕಡೆ ಹೋಗಿದ್ದು ಬಿಟ್ಟರೆ, ಇಡೀ ಡೈಲಾಗ್ ಪೋರ್ಷನ್ನು ಮತ್ತು ಎಮೋಷನ್ಸು ಎಂಟೈರ್ ಪಿಕ್ಚರು ರಾಮನಗರ ಸುತ್ತಮುತ್ತ ನಡೀತು. ಅದ್ಭುತವಾದಂಥ ಲೊಕೇಶನ್ಗಳು. ಸೊ ಇಡೀ ಬೆಟ್ಟ, ಬಿಸಿಲು ರಣ ಬಿಸಿಲು, ಬರಿಗಾಲಲ್ಲಿ ಬೇರೆ ಆ್ಯಕ್ಟ್ ಮಾಡಬೇಕು. ಒಂದು ಕಡೆ ಕೆಂಡ ಬೇರೆ ಹಚ್ಚಿರ್ತಾರೆ, ಬೆಂಕಿ ಹಚ್ಚಿರ್ತಾರೆ. ಆ ಬೆಂಚಿನಲ್ಲಿ ನಾನು ಮಾಡ್ಕೊಂಡಂಥ ಮೇಕಪ್ಪು, ಆ ಮೇಕಪ್ಗೇನಾದ್ರು ಲ್ಯಾಕ್ಟೆಕ್ಸ್ ಹಾಕಿರ್ತಾರೆ, ಪೆಟ್ರೋಲಿಯಂ ಪ್ರಾಡಕ್ಟ್, ಅದು ಎಲ್ಲರೂ ತೆಗೆದ್ರೆ ಇಡೀ ಮುಖ ಸುಟ್ಟೋಗುತ್ತೆ. ಕೂದಲು ಬೇರೆ ಒರೆಸ್ಕೊಳ್ಳೋಕ್ಕೂ ಆಗಲ್ಲ, ಊಟ ಮಾಡೋಕ್ಕಾಗಲ್ಲ. 8 ದಿನ ಮೇಕಪ್ಪು. ನೋಡಿ ಬಂದರು ನಮ್ಮ ಡೈರೆಕ್ಟ್ರು, ಹೋಗ್ತಾ ಇದ್ದಾರೆ ಮೇಲ್ಗೆ. ಆ ರೀತಿ ಅದು ಇವತ್ತು ಆ ಪಾತ್ರ ನೋಡಿ ಜನ ಹೊಗಳಿದಾಗ ಇವರು ನಮ್ಮ ತಂಡದವ್ರು ಮಾತಾಡ್ತಾ ಇನ್ನೂ ಜಗಳ ಜನ ನೋಡಿಲ್ಲ. ಸೊ ಎಲ್ಲೋ ಒಂದು ಸಲ ಖುಷಿ ಆಗ್ತದೆ ಒಂದೊಂದ್ಸತಿ. ಸಂತು, ಸಿನಿಮಾ ಟ್ರೈಲರ್ಗಳನ್ನ ನೋಡಿದ ತಕ್ಷಣ ಮನು ಅನ್ಸುತ್ತೆ, ಒಂದಷ್ಟು ಡೈಲಾಗ್ಗಳನ್ನ ಕೇಳಿದಾಗ ಖುಷಿ ಆಗುತ್ತೆ. ನೋಡಿ ಅಲ್ಲೇ ಬರುತ್ತೆ, ನಾನು ಕರೆದ್ರೆ ಕೋಳಿನೂ ಬರಬೇಕು, ಕೋಳಿ ಜೊತೆ ಪುಕ್ಕನೂ ಬರಬೇಕು, ಪುಕ್ಕ ಜೊತೆ ಸುಕ್ಕನೂ ಬರಬೇಕು ಅಂತ, ಇನ್ನೇನು ಬರಲ್ವಾ ಅಂತ. ಸೊ ಈ ಥರ ಡೈಲಾಗ್ಗಳು ಕೆಲವೊಂದು ಕ್ಯಾಚಿಯಾಗಿ ಅನ್ಸುತ್ತೆ. ನಿಮ್ಗೆ ಯಾವ ಡೈಲಾಗ್ ತುಂಬ ಇಷ್ಟ ಆಗಿದೆ, ಅದನ್ನು ಒಂದು ಡೈಲಾಗ್ನು ಎಷ್ಟು ಡೈಲಾಗ್ ಹೇಳ್ತೀರ ಅಷ್ಟು ಬೇರೆ ಬೇರೆ ಥರ ಸ್ಟೈಲಲ್ಲಿ ಹೇಳಬೇಕು. ಬಿಕಾಸ್ ಎಲ್ರಿಗೂ ಗೊತ್ತು ನೀವೆಂಥ ಮಿಮಿಕ್ರಿ ಆರ್ಟಿಸ್ಟ್ ಅಂತ. ಸೊ ಆ ಸ್ಟೈಲಲ್ಲೇ ಹೇಳಿ. ಡೈಲಾಗ್ ಎಲ್ಲ ಬೇರೆ ನಮ್ಮ ಸಿನಿಮಾಕ್ಕೆ ಕರೆ ಥರ ಹೇಳ್ತೀನಿ. ಇದು ಡೈಲಾಗು ಇದೇ ಇದೆಯಲ್ಲ ನಮ್ಮದ್ರಲ್ಲಿ, ತಟ್ಟದಷ್ಟು ಕೆಂಪಾಗಿ, ಕೆಂಪಾದಷ್ಟು ಗಟ್ಟಿಯಾಗಿ, ಕುಲ ಮೇಲೆ ಬಂದರು ಆಯುಧ ಕಣ ನಾನು, ಆಯುಧ ಬಾ ಕಡಕ್ಕೆ ಅಂತ ಹೇಳ್ತೀನಿ. ನೀನು ಕರೆದ್ರೆ ಕೋಳಿ ಬರ್ಬೋದು, ಹುಲಿ ಬರಲ್ಲ. ಹೌದು, ಏಯ್ ನೀನು ಕರೆದ್ರೆ ಕೋಳಿ ಬರ್ಬೋದು, ಹುಲಿ ಬರಲ್ಲ. ಆಯ್ತು, ಒಂದು ರಿಕ್ವೆಸ್ಟ್ ಬರ್ತಾ ಇದೆ ಆ ಕಡೆಯಿಂದ. ವರ್ತೂರ್ ಅವ್ರ ಸ್ಟೈಲಲ್ಲಿ ಪ್ರಪೋಸ್ ಮಾಡ್ಬೇಕಂತ. ಪಾಪ ಸಂತು ನೋಡಿದ್ರೆ ಹತ್ತು ಬಿಡ್ತಾರೆ. ಈಗ ಲವ್ಗಳು ಆಗಲ್ಲ ನೋಡಿ ಮೇಡಮ್. ಪಾಪ ಈ ಹೆಣ್ಮಗ ನಾವು ಹೇಳ್ತೀವಿ ಒಂದು, ಈ ಹಬ್ಬಗಳು ಹುಣ್ಮಗಳು ಬಂದಾಗ ನಾವು ಲವ್ಗಳೆಲ್ಲ ಮಾತಾಡಿಸಿ ನಾವು ಇವತ್ತು ನಮ್ಮ ಪಕ್ಕದಾಗ ಹುಡುಗಿ ಕೂರಿಸಿದಾಗ ನಮಗೆ ಎಲ್ಲೋ ಒಂದು ಕಡೆ ಬಾಯಿಗಳು ಉಂಟಾಯ್ತು. ಏನಣ್ಣ ಅದು ಪ್ರಪೋಸ್ ಮಾಡೋದು ಅವ್ರು ಯಾರು ನೋಡಿಲ್ಲ. ಅವ್ರು ಬರೀ ಜಾಸ್ತಿ ರಿಜಿಸ್ಟರ್ ಆಗಿರೋದು ಯಾವ್ದು ಗೊತ್ತಾ, ಈಗ ನಮ್ಮ ಮಕ್ಕಳಿಗೆ ಎಲ್ಲನ ರೆಕಾರ್ಡ್ಗಳು ಸಿಗ್ತಾವೋ, ಈ ನನ್ನ ಮಗನು ಈ ನನ್ನ ಮಗಲೇ 1 ಕೋಟಿ ಆಗಲಿಲ್ಲ, ಇವರು ವಂಶ ಹಳೆ ಬಿದ್ದೋಗ ನಾನು ಒಂದೊಂದು ತಣ ಒಟ್ಟೊರ್ಸೋದು ನಮ್ಕ ಅಂತ ಹೇಳ್ತಾರಲ್ಲ, ಅದೇ ಜಾಸ್ತಿ ರಿಜಿಸ್ಟರ್. ಪ್ರಪೋಸ್ ಮಾಡೋದು ನಾನು ನೋಡಿಲ್ಲ. ಹಾಗಾಗಿ ನೀವು ಮಾಡಿ, ಈಗ ವರ್ಡಿಂಗ್ಸ್ ಎಲ್ಲ ನಿಮ್ದೆ, ಸ್ಟೈಲ್ ಮಾತ್ರ ಅವ್ರದ್ದು. ಸರಿ, ಒಂದು ಕೆಲಸ ಅವ್ರಿಗೆ ಮಾಡಿ ಡೈರೆಕ್ಟ್ ಆಗಿ. ಸರಿ, ಜಗ್ಗೇಶ್ ಸರ್ ಲವ್ ಪ್ರಪೋಸ್ ಮಾಡತ್ತಾರ ಮಾಡಿ. ನನಗೆ ನಿಜವಾಗ್ಲೂ ನೀವು ನಂಬಲ್ಲ, ಯಾರೂ ಇದುವರೆಗೂ ನಾನು ಪ್ರಪೋಸ್ ಮಾಡಿಲ್ಲ. ಪಾಪ ಈ ಅಮ್ಮ ಆ ಟೇಪಲ್ಲಿ ಈ ಟೈಪ್ ಕಾಣೋ ಹೊತ್ತಿಗೆ ಭಾಳ ಅಂದವಾಗಿ ಚಂದವಾಗಿ, ಎಷ್ಟು ಆ ಟೇಪಲ್ಲಿ ಈ ಟೈಪು ಅಂದರೆ ನಾವು ಹಳ್ಳಿ ಸೊಗಡಲ್ಲಿ ಹೇಳಬೇಕು ಅಂದರೆ ಭಾಳ ಚೆನ್ನಾಗಿ ಅಂದಂದವಾಗಿ ಗುಂಡಾಗಿ ಒಂಥರ ಹೆಂಗೆ ಹೇಳ್ತಾರೆ ಇದನ್ನು ಗೊತ್ತಿಲ್ಲ, ಅದು ನನಗೂ ಗೊತ್ತಾಗ್ತಿಲ್ಲ. ನಾನು ಪ್ರಪೋಸ್ ಮಾಡಿಬಿಡ್ತೀನಿ. ಫಸ್ಟ್ ಸ್ಟಾರ್ಟಿಂಗ್ ಮಾತಾಡ್ಸೋಣ ಪರಿಚಯ. ಏನಮ್ಮ ಚೆನ್ನಾಗಿದ್ದೀರಾ? ನಾನು ನಿಮ್ಮನ್ನು ಆ್ಯಕ್ಚುಲಿ ಅಲ್ಲಿ ನೋಡಿದ್ದೀನಿ,
ಝೂಮ್ ಟಿ ವಿ ಅಲ್ಲ ಅಥವಾ ಕಲರ್ಸ್ ಕನ್ನಡದಲ್ಲಿ ನೋಡಿದ್ದೀನಿ. ದಯಮಾಡಿ ನಮ್ಮನೇಲಿ ನಾವು ಇಬ್ಬರು ಅಣ್ಣ ತಮ್ಮದಿರು. ನನಗೆ ನೀವು ನೋಡಿದ ಮೇಲೆ ಎಲ್ಲ ಕಡೆ ಲವ್ ಮಾಡಬೇಕು ಅಂತ ಮನಸ್ಸು ಹೇಳ್ತಿದೆ. ಹಂಗಾಗಿ ಐ ಲವ್ ಯು. ಯಾರು ಹೆಂಕಿಸಿದಾರ? ರಿಜೆಕ್ಟೆಡ್. ಯಾಕೆ ನಾವು ನೋಡೋಕೆ ಚೆನ್ನಾಗಿಲ್ವಾ? ಜಗ್ಗೇಶ್ ಸರ್ ಬಂದು ಕೇಳಿದ್ರೆ ಒಂದೇ ವಾಯ್ಸ್ ಮಾಡ್ತಾ ಬಂದು ಕೇಳಿದ್ರೆ ಆಗಲ್ಲ. ಜಗ್ಗೇಶ್ ಸರ್ ಹೇಳಿದ್ರೆ ಏನು ಹೇಳ್ತಿದ್ರಿ? ಐ ಲವ್ ಯು ಟು ಸರ್ ಅಂದ್ಬಿಡ್ತಿದ್ದೆ. ಅದನ್ನೇ ಹೇಳ್ಬಿಟ್ರೆ ಮುಗ್ದೋಯ್ತು ಈಗ. ಅದು ಜಗ್ಗೇಶ್ ಸರ್. ನಾನು ಅದು ಮಿಮಿಕ್ರಿ ಮಾಡ್ತಾ ಇದ್ದೇನಲ್ಲ. ಮಿಮಿಕ್ರಿ ವರ್ಕ್ ಆಗಲ್ಲ ರೀ. ನಾವು ನೀವೇನಾರ ಈಗ ಏನಾರ ರಿಪೀಟ್ ಹೇಳಿಲ್ಲ ಅಂದರೆ ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಬೇಕಾಗತ್ತೆ. ಜಡೆ ಮುನೇಶ್ವರನ್ನ. ಥ್ಯಾಂಕ್ ಯು ಸೋ ಮಚ್. ವೆರಿ ಗುಡ್ ಟ್ಯಾಲೆಂಟ್. ಥ್ಯಾಂಕ್ ಯು. ಸೂಪರ್ ಫಿನಿಶಿಂಗ್ ಟಚ್ ಅಪ್ ಮ್ಯಾನೇಜ್ಮೆಂಟ್. ಥ್ಯಾಂಕ್ ಯು. ಸೊ ಈ ಸಿನಿಮಾ ಬಗ್ಗೆ ಸ್ಟೇಜ್ ಮೇಲೆ ನಾನು ಗಮನಿಸಿದ್ರೆ ಉಮೇಶ್ ಸರ್ ಮಾತಾಡಿರೋದು ಅಪಾರ್ಥ ಮಾಡ್ಕೋಬೇಡಿ ಅನ್ನೋ ಸ್ಟೈಲಲ್ಲಿ. ಆ್ಯಂಡ್ ಆ ಸ್ಟೈಲ್ ನಿಮ್ಗೆ ಗೊತ್ತಿದೆ ಅಲ್ವಾ? ಇಲ್ಲ, ನಮ್ಮ ಅದು ಅವ್ರದ್ದು ಗೊತ್ತಿಲ್ಲ. ಗೊತ್ತಿಲ್ಲ. ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಹೌದು. ಅಂಡ್ ಅವರು ಟೈಟಲ್ ಬಗ್ಗೆನೂ ಸಿನಿಮಾ ಬಗ್ಗೆ ತುಂಬ ಹೇಳಿದ್ರು. ತುಂಬ ಅದ್ರಲ್ಲಿ ಒಂದು ತುಂಬಾ ಚೆನ್ನಾಗಿ ಅನ್ಸಿದ್ದು, ನೀನು ನನ್ನನ್ನು ಟಚ್ ಮಾಡಿ ಕಾನ್ ಟಚ್ ಮೀ ಅನ್ನೋ ವಿಚಾರ. ನೀನು ನನ್ನನ್ನು ಮುಟ್ಟೋದಕ್ಕೆ ಆಗೋದಿಲ್ಲ, ನೀನು ಟಚ್ ಮಾಡು, ನನ್ನ ಕೈ ಮುಟ್ಬೋದು, ನನ್ನ ತಲೆ ಮುಟ್ಬೋದು, ನನ್ನ ದೇಹ ಮುಟ್ಬೋದು, ನನ್ನನ್ನು ಮುಟ್ಟು, ಕಾನ್ ಟಚ್ ನನ್ನನ್ನು ಮುಟ್ಟು. ಸೂಪರ್ ಆಗಿ ಹೇಳಿದ್ರು. ಅಂಡ್ ಕುಲದಲ್ಲಿ ಕೇಳಿ ಅವರು ಒಂದು ಹಾಡಿಗೆಲ್ಲ ಸರ್, ಟೈಟಲ್ ಸಾಂಗ್ ಕೇಳಿದ್ರ ಸರ್? ಕೇಳಿದ್ದೀನಮ್ಮ. ಫುಲ್ ಕಂಪ್ಲೀಟ್ ಹಾಡು, ಒಂದೊಳ್ಳೆ ಮೀನಿಂಗ್ಫುಲ್ ಆಗಿ ರಾಮನಾರಾಯಣ್ ಸರ್ ಬರ್ದಿರೋದು. ಹೌದಾ? ನಮ್ಮ ಡೈರೆಕ್ಟರ್ ನನ್ನ ಮೇಲೆ ಶೂಟ್ ಆಗಿದೆ ಅಲ್ಲಮ್ಮ ಸುಮಾರು ಆ ಸಾಂಗು. ಹೌದು. ಅಂದರೆ ಇಡೀ ಸಿನಿಮಾದಲ್ಲಿ ಟ್ರಾವೆಲ್ ಆಗುತ್ತೆ ಸಾಂಗ್ ಅದು. ಸೊ ಎಮೋಷನ್ಸ್ ಜೊತೆಗೆ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ಕೇಳೋದಕ್ಕೂ ಚೆನ್ನಾಗಿ ಅನಿಸುತ್ತೆ. ನೀವು ಹೇಳಿ ಸರಿ, ಸಿನಿಮಾ ನೋಡಿದ ನಂತರ ಥಿಯೇಟ್ರಿಂದ ಜನ ಹೊರಗೋಗುವಾಗ ಏನನ್ನು ತೊಗೊಂಡು ಹೋಗ್ತಾರೆ? ಒಂದು ಒಳ್ಳೆ ಸಿನಿಮಾ ನೋಡಿದ್ದೀವಿ, ಒಳ್ಳೆ ಕನ್ನಡ ಸಿನಿಮಾ ನೋಡಿದ್ದೀವಿ ಅನ್ನೋ ತೃಪ್ತಿಯಿಂದ ಹೊರಗೆ ಹೋಗ್ತಾರೆ ಅನ್ನೋ ಒಂದು ಆಸೆ ಡೆಫಿನೆಟ್ ಆಗಿದೆ ನನಗೆ. ಸೂಪರ್. ಕೊನೆಯದಾಗಿ ನೀವೇನು ಹೇಳ್ತೀರಿ ಸರ್ ಆಡಿಯನ್ಸ್ಗೆ? ಏನು ಹೇಳೋದು, ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಥಿಯೇಟ್ರಿಗೆ ಬನ್ನಿ. ಕನ್ನಡ ಚಿತ್ರಗಳನ್ನು ಥಿಯೇಟ್ರಿಗೆ ಬಂದೇ ಸಿನಿಮಾ ನೋಡಿ. ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್ ಸರ್. ಬನ್ನಿ 23ನೇ ತಾರೀಕು ನಿಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಣ. ಸೊ ನೀವೇನು ಹೇಳ್ತೀರಿ ಮೌನ ಅವರೇ? ಮೌನವಾಗಿ ಮತ್ತೆ ಕುತ್ಕೊಂಡ್ಬಿಡ್ಬೇಡಿ, ಕರೀರಿ. ನಾವು ಹೆಸರಿಗಷ್ಟೇ ಮೌನ. ಅಂದ್ರೆ ಎಲ್ಲಿ ನೀಡಿರುತ್ತೋ ಅಲ್ಲಿ ಮಾತಾಡ್ತೀನಿ ಅಷ್ಟೇ, ಜಾಸ್ತಿ ಅನ್ನೆಸೆಸಿಟಿ ಮಾತಾಡಲ್ಲ. ಸೊ ನಮ್ಮ ಸಿನಿಮಾ ಇದೇ ತಿಂಗಳು ಮೇ 23ಕ್ಕೆ ತೆರೆ ಮೇಲೆ ಬರ್ತಾ ಇದೆ. ಒಂದು ಅದ್ಭುತವಾದ ಸಿನಿಮಾ, ಒಂದು ಅರ್ಥಪೂರ್ಣವಾಗಿ ಒಂದು ಏನೋ ಒಂದು ಥಾಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಏನೋ ಒಂದು ಸುಮ್ಮನೆ ಒಂದು ಫೈಟು, ಒಂದು ಸಾಂಗು, ಒಂದು ಲವ್ ಸ್ಟೋರಿ ಅಂತಲ್ಲ, ಒಂದು ಅರ್ಥಪೂರ್ಣವಾಗಿ ಒಂದು ಸಿನಿಮಾ, ಒಂದು ಮೀನಿಂಗ್ಫುಲ್, ಅಂದರೆ ಜನಕ್ಕೆ ಏನೋ ಒಂದು ಮುಟ್ಟಿಸ್ಬೇಕು ಅಂತಲೇ ಮಾಡಿರೋದು. ಸೊ ಒಳ್ಳೆ ಕತೆ, ಒಳ್ಳೆ ನಿರ್ದೇಶನ, ಒಳ್ಳೊಳ್ಳೆ ಕಲಾವಿದರಿದ್ದಾರೆ. ಸೊ ದಯವಿಟ್ಟು ನಿಮ್ಮ ಫ್ಯಾಮಿಲಿನೆಲ್ಲರೂ ಕರ್ಕೊಂಡು ಬಂದು ನಮ್ಮ ಸಿನಿಮಾ ನೋಡಿ. ಎಸ್ ಮನೋರೇ? ಒಂದೇ ವರ್ಡಲ್ಲಿ ಹೇಳಬೇಕು ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ರಿಯಾಲಿಟಿ ಶೋ ಅಲ್ಲಿ ತುಂಬ ಸಪೋರ್ಟ್ ಮಾಡಿ ನಮ್ಮನ್ನು ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಈ ಸಿನಿಮಾದಲ್ಲಿ ನಿಮ್ಮ ಒಂದು ಆಶೀರ್ವಾದ ಜಾಸ್ತಿ ಬೇಕು ಅಂತ ಕೇಳ್ಕೊತೀನಿ. ಎಲ್ಲರೂ ಬನ್ನಿ, 23ನೇ ತಾರೀಕು ಸಿಗೋಣ. ನಾನು ಯೋಗರಾಜ್ ಭಟ್ ಸರ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಸ್ಟೈಲಲ್ಲೂ ಇನ್ವೈಟ್ ಮಾಡಿಬಿಡಿ. ಇದೇ ತಿಂಗಳು 23 ಆಯ್ತಾಯ್ ಎಲ್ಲ ಥಿಯೇಟ್ರಿಗೆ ಬರಬೇಕು. ಕನ್ನಡದ ಪ್ರೇಕ್ಷಕ ಪ್ರಭುಗಳು ದಯಮಾಡಿ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ ಬಲ್ಲ ಆಯ್ತಾಯ್. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಇಡೀ ಟೀಮ್ಗೆ. ನೋಡಿದ್ರಲ್ಲ, ಕುಲದಲ್ಲಿ ಕೇಳಿ ಯಾವುದು, ಇದೇ 23ನೇ ತಾರೀಕು, ಮೇ 23ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ. ಸೊ ಟೈಟಲ್ಲೇ ಹೇಳೋ ಹಾಗೆ ಬಹಳ ಅರ್ಥಪೂರ್ಣವಾದಂತಹ ಒಂದು ಕಂಟೆಂಟನ್ನು ಈ ಸಿನಿಮಾ ತೊಗೊಂಡು ಬರ್ತಾ ಇದೆ. ಆ್ಯಂಡ್ ಎಲ್ರಿಗೂ ರೀಚ್ ಆಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇಡೀ ಸಿನಿಮಾದಲ್ಲಿ, ಅಂದರೆ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಎಲ್ಲವೂ ಇದೆ ಅಂತ ಹೇಳಿದ್ರೆ ಫುಲ್ ಪ್ಯಾಕ್ಡ್ ಸಿನಿಮಾ, ಫುಲ್ ಪ್ಯಾಕೇಜ್ ಇರುವಂತಹ ಸಿನಿಮಾ ಅಂತ. ಸೊ ಮೊದಲಿಗೆ ಇದು ನಮ್ಮ ಕನ್ನಡದ ಸಿನಿಮಾ. ಸೊ ನಾವು ಕನ್ನಡಿಗರಾಗಿ ನಮ್ಮ ಕನ್ನಡದ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡೋಣ. ಥಿಯೇಟ್ರಿಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರ ಇಡೀ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.